ಇಲ್ಲಿ ನಮಗೆ ಇಲ್ಲಿವರೆಗೂ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಹನಿ ಟ್ರ್ಯಾಪ್ ಯತ್ನ ಅಂತ ಹೇಳ್ತಿದ್ದಾರೆ. ಹನಿ ಟ್ರ್ಯಾಪ್ ಆಗಿ ಹೋಯಿತು ಅಂತಲೇ ಹೇಳಿಬಿಟ್ರೆ ಹಾಗಾದರೆ ಸಚಿವರು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ ಅಂತ ಕೂಡ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಹನಿ ಟ್ರ್ಯಾಪ್ ಯತ್ನ 2 ಬಾರಿ ಆಗಿತ್ತು ಅಂತೇಳಿ ಇನ್ನೊಬ್ಬ ಸಚಿವರು ಮಾತನಾಡಿದ್ರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಯತ್ನ ಆಗಿದ್ದರೆ ಏನು ಅಂತ ದಿಲೀಪ್ ಅವರೇ. ಸರ್, ನನಗೆ 2ನೇ ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ, ಮೊದಲನೇ ಬಾರಿ ನಿನಗೆ ಪ್ರಯತ್ನ ಪಟ್ಟು ಸಫಲತೆ ಹೊಂದದೆ, ಓಕೆ, ಅದನ್ನ ಇನ್ನೊಂದು ರೀತಿಯಲ್ಲಿ 2ನೇ ಬಾರಿ ಪ್ರಯತ್ನ ಪಟ್ಟಿರ್ತಾರೆ. ಅಂದ್ರೆ ನಾನು ಬೈ ಹುಕ್ ಆರ್ ಕ್ರೂಕ್ ಈ ವ್ಯಕ್ತಿನ ನಾನು ಸಿಗಾಕ್ಸ್ಲೇಬೇಕು, ಏನಾರ ಮಾಡಿ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಸೊ ಅದನ್ನ ಇಟ್ಕೊಂಡು ಆ ವ್ಯಕ್ತಿಯಿಂದ ಏನೇನು ಕೆಲಸ ಕೊಡ್ತಾರೆ ಯತ್ನ ಮಾಡಿದ್ರು ಅನ್ನೋದಕ್ಕೆ. ಹನಿ ಟ್ರ್ಯಾಪ್ ಆಗಿಬಿಟ್ಟಿದ್ರು ಅಂದಾಗ ಯಾರು ಹನಿ ಟ್ರ್ಯಾಪ್ ಯಾವ ತಂಡ ಮಾಡಿರುತ್ತೋ ಆ ತಂಡ ಸಿಡಿನೋ ಪೆಂಡ್ರವೋ ಏನೋ ಇಟ್ಕೊಂಡಿರ್ತಾರೆ. ನನ್ನ ಮೇಲೆ ಆಗ್ತಾ ಇತ್ತು, ನಾನು ತಪ್ಪಿಸ್ಕೊಂಡ್ಬಿಟ್ಟೆ, ಎಸ್ಕೇಪ್ ಆಗ್ಬಿಟ್ಟೆ ಎನ್ನುವುದಕ್ಕೆ ಇವ್ರ ಬಳಿ ಕೊಡಬಹುದಾದ ಸಾಕ್ಷಿಗಳೇನು ಅಂತ ಅವರು ಅಂದ್ರೆ ಇದುವರೆಗೂ ನೀವು ನೋಡಿ, ಯಾರು ಕೂಡ ನನಗೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ದೂರು ಕೊಟ್ಟಿಲ್ಲ. ಕರೆಕ್ಟ್, ಇದುವರೆಗೂ ಯಾರು ಕೊಟ್ಟಿಲ್ಲ. ಇನ್ನೊಂದು 100ಕ್ಕೆ ಒಂದು 5ರಿಂದ 10% ಹೊರಗಡೆ ಬರ್ತಕ್ಕಂಥ ಕೇಸ್ಗಳಿವೆಲ್ಲ. ಓಕೆ, ಯಾವುದೇ ಹನಿ ಟ್ರಾಪ್ಗಳಾಗ್ಲಿ ಒಂದು 100ಕ್ಕೆ 10% ಮಾತ್ರ ಹೊರಗಡೆ ಬರುತ್ತೆ. ಇನ್ನು 90% ಏನಾಯ್ತು ಅಂತಂದ್ರೆ ಮಾನ ಮರ್ಯಾದೆ ಹಂಚ್ಬಿಟ್ಟು ಅವ್ರು ಏನ್ ಕೇಳ್ತಾರೆ ಅದನ್ನು ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡಿ ಕ್ಲೋಸ್ ಮಾಡ್ಕೊಬಿಟ್ಟಿರ್ತಾರೆ. ಓಕೆ, ಸೊ ಇವಾಗ ಎಂತ ದೊಡ್ಡ ಸಮಾಜದಲ್ಲಿ ವ್ಯಕ್ತಿನೇ ಆಗ್ಲಿ, ಯಾರೂ ಕೂಡ ಇದುವರೆಗೂ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಬ್ಬ ಅಂದ್ರೆ ಶಾಸಕನಾಗಿನೋ ಅಥವಾ ಸಚಿವನಾಗಿನೋ ಈ ರೀತಿ ತನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಶಾಸಕ ಇದುವರೆಗೂ ದೂರು ಕೊಟ್ಟಿದ್ದಾನೆ? ನಾನು ಧೈರ್ಯವಾಗಿ ಹೇಳ್ತೇನೆ, ನನ್ನದೇನು ತಪ್ಪಿಲ್ಲ, ನನಗೆ ಈ ರೀತಿ ಪ್ರಯತ್ನ ಇಂಥ ವ್ಯಕ್ತಿ ಮಾಡಿದ್ದಾರೆ, ಇಂಥ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು. ಓಕೆ, ರೋಡಲ್ಲಿ ಯಾರಾದ್ರೂ ಹೊಡೆದಾಡ್ತಾರೆ, ನಮಗೆ 100 ಡಯಲ್ ಹೊಡೆದ್ಬಿಟ್ಟು ಪೊಲೀಸರು ಕರಿತೀವಿ. ಯಾರಾದ್ರೂ ಪಕ್ಕದ ಮನೆಯನ್ನು ಗಲಾಟೆ ಮಾಡ್ತಿರೋ ನಾವು ಕರಿತೀವಿ, ಪಟಾಕಿ ಹೊಡೆದ್ರೆ ಕರಿತೀವಿ, ಇನ್ನೇನೋ ಕತೆ ಮಾಡಿದ್ರೆ ಕರಿತೀವಿ. ಅಂತರಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ನನಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿದಾಗ ಆ ವ್ಯಕ್ತಿ ಯಾಕೆ ಹಿಂದೇಟ್ ಹಾಕಿದೆ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲ, ಒಂದು ಈ ರೀತಿ ಹೇಳಿಕೆ ಬೇರೆಯವ್ರ ಮೇಲೆ ಅಪಪ್ರಚಾರ ಹೊರಿಸಲು ಇರಬಹುದು. ಎರಡನೇದು, ನಾನು ಹೇಳಿದ್ರೆ ನನಗೆ ನನ್ನ ಪಕ್ಷದಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಅನ್ನೋದು ಜಾಸ್ತಿ ಇರುತ್ತೆ. ಎರಡು, ಮೂರನೇದು, ಈ ತರ ಸ್ಥಾನಮಾನ ಇವರಿಗೆ ಸಿಗಬಾರ್ದು ಅಂತಾನೆ ಕೆಲವೊಂದು ಪ್ರಯತ್ನಗಳು ನಡೆಯುತ್ತವೆ. ಓಕೆ, ಸೊ ಪ್ರಯತ್ನ ಅನ್ನೋದು ಅಷ್ಟೇ, ಏನೋ ಒಂದು ಮೆಸೇಜ್ ಮುಖಾಂತರ. ನನಗೆ ಒಂದು ಲಾಸ್ಟ್ ಐ ರಿಮೆಂಬರ್, ಹೆಸರು ಹೇಳಲ್ಲ, ಸೆಂಟ್ರಲ್ ಮಿನಿಸ್ಟರ್ ಕೂಡ ಒಂದು ವಾಟ್ಸಪ್ ಕರೆ ಹೋಗಿತ್ತು. ಏನು ಆ ಕರೆನ ಅವ್ರು ರೆಕಾರ್ಡ್ ಮಾಡ್ಕೋತಾರೆ. ಸೊ ಇಮಿಡಿಯೇಟ್ ಅವ್ರು ಕಟ್ ಮಾಡಿ ಪೊಲೀಸರ ಗಮನಕ್ಕೆ ತಂದ್ರು. ಅದು FIR ಕೂಡ ಆಯ್ತು. ಅದನ್ನ ಟ್ರೇಸ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಸೊ ಅದಕ್ಕೊಂದು ಜಾಲ ಇತ್ತು. ನೀವು ಏನೇ ವಾಟ್ಸಪ್ ಓಪನ್ ಮಾಡಿ ವಿಡಿಯೋ ಕಾಲ್ ಆನ್ ಮಾಡಿದ ತಕ್ಷಣ ಸೊ ನಿಮ್ದು ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇತ್ತು. ಸೊ ಅದನ್ನ ನಾವು ಪ್ರಯತ್ನ ಅಂತ ಹೇಳ್ತೀವಿ. ಇಲ್ಲ, ಹೌದು, ಇಲ್ಲ, ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಹಿಡನ್ ಕ್ಯಾಮ್ರಾನ ಇಟ್ಬಿಟ್ಟು ನೀವು ಇನ್ನೇನು ಅಂದ್ರೆ ಅಲರ್ಟ್ ಆಗಿ ಏನಾರ ಗೊತ್ತಾದಾಗ ಅವ್ರು ಅಲ್ಲಿಂದ ಸ್ಥಳದಿಂದ ಪರಾರಿ ಆದ್ರೆ ಅದು ಕೂಡ ಅಟೆಂಪ್ಟ್ ಅಂತ ಹೇಳ್ಬೋದು. ಆಯ್ತಾ? ಇವಾಗ ಒಳಗಡೆ ಬರ್ತಾ ಹಿಡನ್ ಕ್ಯಾಮ್ರಾ ಇರುತ್ತೆ, ಒಬ್ಬ ಸೆಕ್ಯೂರಿಟಿ ಒಂದು ಚೆಕ್ ಮಾಡ್ತಾನೆ. ವಿಚ್ ಕಂಪ್ಲೇಂಟ್ ಇಸ್ ಸ್ಟ್ರಾಂಗ್ ಅಂತ ನನ್ನ ಕ್ವಶನ್. ಈಗ ನೋಡಿ, ಈಗ ಇವ್ರೀಗ ಈಗ ಅದು ಪ್ರತಿಪಕ್ಷದವರಂತೂ CBI ಎನ್ಕ್ವೈರಿ ಆಗ್ಬಿಡ್ಲಿ, ಸ್ಟೇಟ್ ಪೊಲೀಸರದ್ದು ಮಾಡಬೇಕಾಗಿಲ್ಲ, ಅಲ್ಲಿವರೆಗೂ ಹೋಗ್ತಾ ಇದ್ದಾರೆ. ಇವರ ಒಂದ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳಿದಾಗ ಯಾರು ಏನು ಎತ್ತ. ಹನಿ ಟ್ರ್ಯಾಪ್ ಮಾಡಿದವರು ಸುಮ್ಮನೆ ಅಂತೂ ಮಾಡಿರಲ್ಲ. ಹೌದು, ಒಂದು ಭಯಂಕರವಾದಂತ ಒಂದು ಅಮೌಂಟ್ಗೆ ಡಿಮ್ಯಾಂಡ್ ಮಾಡಿರ್ಲೇಬೇಕು ಅವರು. ಯಾವ ವ್ಯಕ್ತಿ ನಿಮ್ ಕರೆ ಮಾಡದ ಅಮೌಂಟ್ಗೆ? ಹನಿ ಟ್ರ್ಯಾಪ್ ಯಾವಾಗ ಒಳಗಾದ್ರಿ, ಯಾವ ಮಹಿಳೆ, ನಿಮ್ಗೆ ಯಾವ ಪರಿಚಯ ಹೇಳಬೇಕಾಗತ್ತೆ. ಅಟೆಂಪ್ಟ್ ಆಗಿದ್ರು ಹೇಳಬೇಕು, ಇಂಥ ಮಹಿಳೆ ಬಂದಿದ್ರು, ಇಂಥ ತಂಡ ಬಂದಿದ್ರು, ಇಷ್ಟಕ್ಕೆ ನನಗೆ ಆಮಿಷ ಬಿಡ್ತಾ ಇದ್ರು, ನಾನು ರೆಕಾರ್ಡ್ ಮಾಡ್ತಾ ಇದ್ರು, ಹುಷಾರಾಗ್ಬಿಟ್ಟೆ ನಾನು ಅಂತ ಹೇಳಿ. ಇದು ಸಾಧ್ಯನಾ ಸದ್ಯಕ್ಕೆ ಈಗ ಕಂಪ್ಲೇಂಟ್ ಅಲ್ಲಿ ಅಂತ? ಇವಾಗ ನಿಮಗೆ CBI ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಕರಣ ಇರಬೇಕು. ಯಾವ ಪ್ರಕರಣ ಅಂತ ನೀವು ತಗೋತೀರಿ. ಇವಾಗ ಯಾರು ದೂರುದಾರ, ಯಾರ ವಿರುದ್ಧ ದೂರು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಅದಕ್ಕೆ ಇರ್ತಕ್ಕಂಥ ಸಾಕ್ಷಿಗಳೇನು, ಸಂತ್ರಸ್ತರು ಯಾರು, ಸಂತೃಪ್ತರು ಯಾರು. ಹೌದು. ಇವಾಗ ನೀವು ಅದು ಅಫೆನ್ಸ್ ಆಗೋದು ಬೇರೆ, ಟ್ರಾಪ್ ಬೇರೆ, ಟ್ರಾಪ್ ಆದ್ಮೇಲೆ ಎಕ್ಸ್ಟ್ರಾಕ್ಷನ್ ಇರುತ್ತಲ್ಲ ಅದು ಬೇರೆ.
ಓಕೆ, ಮೂರು ಬೇರೆ ಬೇರೆ ಪ್ರಕ್ರಿಯೆಗಳಿದ್ದು. ಬಟ್ ಎಲ್ಲದರ ಉದ್ದೇಶ ಕೂಡ ಹಣನೇ ಆಗಿದ್ದಾಗ ಅದು ಒಂದೇ ಹಣ ಚಾನಲ್ ಇರ್ಬೋದು ಬರಲ್ವಾ? ಅಥವಾ ಕೆಲಸ ಇರ್ಬೋದು ಅಥವಾ Okay. ಬೇರೆ ಈ ರೀತಿ ಕೆಲಸ ಮಾಡ್ಕೊಟ್ಟಿರ ಅಂದ್ರೆ ಈ ಇರ್ಬೋದು. ವಿಡಿಯೋ ನಾನು ಆಚೆ ಹೌದು. ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೊಂದು ಸ್ಥಾನಮಾನ ಬೇಕು, ಕೇಳ್ತಾ ಇರ್ತೀಯ, ಅದೇ ಸ್ಥಾನಮಾನ ನನಗೆ ಬೇಕಾಗಿರುತ್ತೆ, ಹನಿ ಟ್ರ್ಯಾಪ್ ಮಾಡ್ಬಿಟ್ಟು ನೀನೇನು ಕೇಳ್ಬೇಡ, ಸುಮ್ಮನೆ ಇರಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ, ಓಕೆ, ಅಂದ್ರೆ ಸಂಚು. ಇದು ರಾಜಕೀಯ ಕುತಂತ್ರ ಅಂತಾನೆ ಹೇಳ್ಬೋದು. ಓಕೆ, ಹಾಗಾಗಿ ಇದೇ ಹಣದ ವಿಚಾರಕ್ಕೋಸ್ಕರನೇ ಇದನ್ನ ಬಳಸ್ಕೋತಾರೆ ಅಂತ ಹೇಳ್ಬಿಟ್ಟು ಅದು ಶುದ್ಧ ಸುಳ್ಳು. ಓಕೆ, ಇದೇ ಉದ್ದೇಶಕ್ಕೋಸ್ಕರ ಹಲವಾರು ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಪಾದನೆಯನ್ನು ಕೇಳಿದಿರಿ ನೀವು. ಓಕೆ, ಈ ರೀತಿ ಮಾಡ್ಯಾರನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಅವ್ರದ್ದು ವೀಕ್ನೆಸ್ ನಾನು ಇಟ್ಕೊಂಡು ನನ್ನ ಪ್ರಾಬಲ್ಯವನ್ನ ಮೆರಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಓಕೆ, ಸೊ ಒಂದು ಅಫೆನ್ಸ್ಗೆ ಪ್ಲಾನ್ ಮಾಡ್ತಾರೆ, ಇಂಡ್ಯೂಸ್ಮೆಂಟ್ ಅಂತ ಹೇಳ್ತಾರೆ. ಇಂಡ್ಯೂಸ್ಮೆಂಟ್ ಆದ್ಮೇಲೆ ಎಕ್ಸಿಕ್ಯೂಷನ್ ಆದ್ಮೇಲೆ ಹ್ಯಾರಾಸ್ಮೆಂಟ್. ಸೊ ಫಸ್ಟ್ ಪ್ರಯತ್ನ ಇಂಡ್ಯೂಸ್ಮೆಂಟ್ ಅಲ್ಲೇ ಒಬ್ಬ ವ್ಯಕ್ತಿ ಅಲರ್ಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಅಫೆನ್ಸ್ ಆಗಲ್ಲ, ಎಕ್ಸಿಕ್ಯೂಷನ್ ಇರಲ್ಲ, ಅಥವಾ ಅದಾದ್ಮೇಲೆ ಹ್ಯಾರಾಸ್ಮೆಂಟ್ ಇರಲ್ಲ. ಇನ್ ಕೇಸ್ ಎಕ್ಸಿಕ್ಯೂಷನ್ ಆಯ್ತು ಅನ್ಕೊಳ್ಳಿ, ತುಂಬಾ ಪೀಪಲ್ ಯಾವಾಗ ಡಿಮ್ಯಾಂಡ್ ಬರುತ್ತೆ ಅಥವಾ ಹ್ಯಾರಾಸ್ಮೆಂಟ್ ಬರುತ್ತೆ ಅವಾಗ ಅಲರ್ಟ್ ಆಗ್ತಾರೆ. ಓಕೆ, ಐದರ್ ದೇ ಸೇ ಪೇ ಸಮ್ ransom money and close this, or they will say okay you go and file a complaint ಅಂತ ಹೇಳ್ಬಿಟ್ಟು, ಅಥವಾ ಅವರೇ ಉಲ್ಟಾ ಕಂಪ್ಲೇಂಟ್ ಕೊಡ್ತಾರೆ. ಸೊ ಈ ಎಕ್ಸಿಕ್ಯೂಷನ್ ಆಗಿದ್ದು ಡಿಮ್ಯಾಂಡ್ ಆಗಿದ್ರೆ ಅಫೆನ್ಸ್ ಆಗಿದೆ ಅಂತ ಅರ್ಥ. ಓಕೆ, ಏನು ಎಕ್ಸ್ಟಾರ್ಷನ್ ಬರುತ್ತೆ. ಎಕ್ಸ್ಟಾರ್ಷನ್ ಅಂತ ಅಂದ್ರೆ ನನ್ನ ಹತ್ರ ಇರುತ್ತೆ ಮೆಟೀರಿಯಲ್ ಇದೆ, ಇನ್ ಕೇಸ್ ನೀನಾರ ಈ ತರ ಹಣ ನಾನು ಕೇಳಿದ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿರ್ತಕ್ಕ ಈ ವಿಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಬಿಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಟಿವಿಯವರಿಗೆ ಕೊಡ್ತೀನಿ, ನಿನ್ನ ಮಾನ ಮರ್ಯಾದೆ ತೆಗಿತೀನಿ, ನಿನ್ನ ಪಕ್ಷದಿಂದ ನಿನ್ನ ಉಚ್ಚಾಟನೆ ಮಾಡ್ತಾರೆ, ನಿನ್ನ ಸ್ಥಾನ ಹೋಗುತ್ತೆ. ಇಷ್ಟು ಹಣ ಕೊಡ್ತೀಯ, ಇದೆಲ್ಲ ಬೇಕಾ ನಿನಗೆ ಅಂತ. ಹಾ, ನಿನಗೆ ಗೌರವ ಮುಖ್ಯನಾ ನಿಂಗೆ ಹಣ ಮುಖ್ಯನಾ ಅಂತ ಹೇಳ್ಬಿಟ್ಟು ಕ್ವಶನ್ ಬರುತ್ತೆ. ಓಕೆ, ಸೊ ಹಾಗಾಗಿ ಹಲವಾರು ಜನ ಈ ರೀತಿ ಟ್ರಾಪಲ್ಲಿ ಸಿಗಾಕೊಂಡಿದ್ದು ಕೂಡ ಅವರು ಸಮಾಜದ ಮುಂದೆ ಹೇಳ್ದಲೇ ಕೂಡ ತುಂಬಾ ಜನ ಹಾಗೆ ಇದ್ದಾರೆ. ಸರ್, ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅದ್ರ ರಾಜಕಾರಣಿ ವಲಯದಲ್ಲಿ ಇಲ್ಲದೆ ಇರಬಹುದು, ಅಲ್ಲ ರಾಜಕಾರಣಿಗಳು ಬೇರೆ ವಲಯದಲ್ಲಿ ಮಾಡಲ್ಲ, ಅದು ಸೂಸೈಡ್ ಹೌದು. ಮರ್ಗೂ ಹೋಗಿದೆ ಅಂತ ಹೇಳಿ ಮತ್ತಷ್ಟು ಮಾತಾಡಿಸ್ತೀನಿ. ಹಾಗಾದ್ರೆ ಇದು ಯಾವ ತರ ಕೇಸ್ ಬರುತ್ತೆ? ಆಯ್ತು, ಈಗ ಇಲ್ಲಿ ಎರಡೂ ಕಡೆ ಅವರಿಗೆ ಕೋರ್ಟ್ ಮುಂದೆ ಒಬ್ಬ ವ್ಯಕ್ತಿ ಹೋಗ್ತಾರೆ, ನನಗೆ ಈ ಥರ ಹನಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿ, ಹನಿ ಟ್ರ್ಯಾಪ್ ನಾನು ಆಗಿಬಿಟ್ಟಿದೆ, ನನಗೆ ಪ್ರತಿ ಸಲ ಬಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹಣಕ್ಕೆ. ಭಾಗ 1. ಭಾಗ 2, ಸ್ವಾಮಿ ಇಲ್ಲ, ಕೆಲಸ ಕೊಡಿಸ್ತೀನಿ ನಿನಗೆ, ನಿಂದ ಆ ಕೆಲಸ ಮಾಡಿಸ್ಕೊಡ್ತೀನಿ, ನಿನಗೆ ಅಲ್ಲಿಗೊಂದು ಪೋಸ್ಟಿಂಗ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ಈ ಮನುಷ್ಯ ನನಗೆ ಪೋಸ್ಟಿಂಗ್ ಬೇಕು ಅಂತ ಹೇಳಿ ನನ್ನನ್ನು ಬಳಸ್ಕೊಂಡ ಲೈಂಗಿಕವಾಗಿ, ಅದು ಹೇಳಿದ್ರೆ ಅದು ಯಾವ ಥರ ಕೇಸ್ ಆಗುತ್ತೆ? ಪಾಯಿಂಟ್ ನಂಬರ್ 3, ಸ್ವಾಮಿ ನನ್ನನ್ನು ರೇಪೇ ಮಾಡಿದ್ರು, ನಾನು ಭಯದಲ್ಲಿದ್ದೆ, ಪ್ರಭಾವಿ ವ್ಯಕ್ತಿಯವರು, ಪ್ರಭಾವಿ ರಾಜಕಾರಣಿ, ಸಾಯಿಸ್ಬಿಡ್ತಾರೆ ಅಂತ ಭಯ ಇತ್ತು, ಹಾಗಾಗಿ ನಾನು ದೂರು ಕೊಡುವುದು ವಿಳಂಬವಾಯಿತು, ನನ್ನ ಮೇಲಾಗಿದ್ದ ಅತ್ಯಾಚಾರ ಅಂತ ಹೇಳಿದಾಗ ಆಗೇನು ಕೇಸು?